ಬರೀ 40 ಕೋಟಿ ಇಟ್ಕೊಂಡು ಒಂದು ಮೂವಿ ಮಾಡಿದ್ರು. ಆ ಮೂವಿ 300 ಕೋಟಿ ಗಂಟ ದುಡಿತು. ಹೌದು, ನಾನು ಮಹಾ ಅವತಾರ ನರಸಿಂಹ ಬಗ್ಗೆ ಮಾತಾಡ್ತಾ ಇರೋದು. ಅಂಡ್ ಅದ್ರದ್ದು ಯೂನಿವರ್ಸ್ ಇಂದ ಬರ್ತಿರೋ ನೆಕ್ಸ್ಟ್ ಮೂವಿ ಬಂದು ಅವತಾರ ಪರಶುರಾಮ್. ಆನೆಸ್ಟ್ಲಿ ನಾನ್ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದ್ ಸ್ವಲ್ಪ ಗ್ಲಿಮ್ಸ್ ಅನ್ನೋದು ರಿಲೀಸ್ ಮಾಡಿದ್ದಾರೆ. 52 ಸೆಕೆಂಡ್ಸ್ ಏನೋ ಇದೆ. ಅಂಡ್ ಸ್ವಲ್ಪ ನೋಡಿದಾಗ ಅದು ಸ್ವಲ್ಪ ತೊಂದರೆ ಇತ್ತು ನನಗೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಿಜ ಹೇಳ್ಬೇಕಂದ್ರೆ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ಇದಕ್ಕೆ. ಯಾಕಪ್ಪ ಅಂದ್ರೆ ನಾನು ಮಹಾ ಅವತಾರ ನರಸಿಂಹ ನೋಡಿದಾಗ ನನ್ಗೇನೋ ಲೈಕ್ ಫಸ್ಟ್ ಹೋಗ್ಬೇಕಾ ಬೇಡವಾ, ಬಿಕಾಸ್ ನಿಮ್ಗೆ ಗೊತ್ತಿದೆ ಇಂಡಿಯನ್ ಅನಿಮೇಷನ್ಸ್ ಬಗ್ಗೆ. ಸೊ ತುಂಬಾ ಕ್ರೇಜಿ ಮಾಡ್ಬಿಡ್ತಾರೆ ಒಂದ್ಸರಿ. ಆನೆಸ್ಟ್ಲಿ ಯಾವಾಗೂ ಟ್ರೈ ಮಾಡ್ತಾ ಇಂಪ್ರೂವ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದೊಂದು ಭಯ ಇತ್ತು, ಹೋಗ್ಬೇಕಾ ಬೇಡವಾ ಅನ್ಬಿಟ್ಟು. ಯಾವಾಗ ನಾನು ಹೋದಾಗ ನಿಜವಲ್ಲ ಎಕ್ಸ್ಪೆಕ್ಟೇಷನ್ ಗಿಂತ ನಾನು ನಾನು ಮೊದಲೇ ಲೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ಅಂಡ್ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಎಷ್ಟು ಡಿವೈನ್ ಆಗಿತ್ತು, ಎಷ್ಟು ವಂಡರ್ಫುಲ್ ಆಗಿತ್ತು. ಅಂಡ್ ಎಲ್ಲೋ ಒಂದ್ ಕಡೆ ಅನಿಮೇಷನ್ಸ್ ಎಲ್ಲ ತೊಂದರೆ ಇತ್ತು, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅದು ಬಿಟ್ರೆ ಮ್ಯೂಸಿಕ್ಸ್ ಆಗಿರ್ಲಿ, ಪ್ರತಿಯೊಂದು ಇವಾಗೂ ಅಷ್ಟೇ ಈ ಡೇಟ್ ಕೂಡ ನಾನು ಮ್ಯೂಸಿಕ್ ನ ಕೇಳ್ತಾ ಇರ್ತೀನಿ. ಅಂಡ್ ಆ ಡಿವೈನ್ ಫೀಲ್ ಬಂತು ನಿಜವಾಗ್ಲೂ. 40 ಕೋಟಿದಲ್ಲಿ ಹ್ಯಾಟ್ಸ್ ಆಫ್ ಅಂಬಾಳೆ ಅವ್ರಿಗೆ. ಅಂಡ್ ಅದರದೇ ಪ್ರೊಡಕ್ಷನ್ ಇಂದ ಬರ್ತಿರೋ ನೆಕ್ಸ್ಟ್ ಮೂವಿ ಮಹಾ ಅವತಾರ್ ಪರಶುರಾಮ್. ಸೊ ಡೆಫಿನೆಟ್ಲಿ ನೋಡ್ರಿ. ಅಂಡ್ 300 ಕೋಟಿ ದುಡಿತು. ಅಂಡ್ ಇದಾದ್ಮೇಲೆ ಒಂದು ಬೆಂಚ್ ಮಾರ್ಕ್ ಇಕ್ಬಿಡ್ತು ಅನಿಮೇಷನ್ ಇಂಡಸ್ಟ್ರಿದಲ್ಲೇ, ಮೀನ್ಸ್ ಇಂಡಿಯನ್ ಅನಿಮೇಷನ್ ಇಂಡಸ್ಟ್ರಿದಲ್ಲೇ, ಸಾರಿ. ಅಂಡ್ ಅಗೇನ್ ಇದ್ರಾದ್ಮೇಲೆ ತುಂಬಾ ಅನಿಮೇಷನ್ ಮೂವೀಸ್ ಅನೌನ್ಸ್ ಆಗ್ತಾ ಬರ್ತಾನೆ ಇತ್ತು. కాబట్టి ಲೈಕ್ ರಾಮ್ ಒಂದು ಅನಿಮೇಷನ್ ಬಂದೈತೆ. ಮೀನ್ಸ್ ಎಲ್ಲ ಅನೌನ್ಸ್ಮೆಂಟ್ ಆಗಿದೆ, ಯಾವಾಗ ಬರುತ್ತೆ ಏನೋ ಐಡಿಯಾ ಇಲ್ಲ. ಇದರಿಂದ ಈ ಮೂವಿಯಿಂದ ಸಿಕ್ಕಾಪಟ್ಟೆ ತುಂಬಾ ಜನ ಅನಿಮೇಷನ್ ಕೂಡ ದುಡ್ಡಿದೆ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಕ್ರೇಜಿ ಅನ್ಬೋದು ಅದನ್ನ, ಬಿಕಾಸ್ ಅನಿಮೇಷನ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ಅಷ್ಟು ಬೆಳೀತಿಲ್ಲ. ಅಂಡ್ ಅದೆಲ್ಲ ಬಿಟ್ಟು ನೆಕ್ಸ್ಟ್ ಮೂವಿ ಬಗ್ಗೆ ಮಾತಾಡ್ಬೇಕಂದ್ರೆ ಇದೇ ಯೂನಿವರ್ಸ್ ಇಂದ ಬರ್ತಿರೋ ನೆಕ್ಸ್ಟ್ ಮೂವಿ ಬಂದು ಅವತಾರ ಪರಶುರಾಮ್ ಮೂವಿ. ಡೆಫಿನೆಟ್ಲಿ ಇದೇ ತರ ಸೇಮ್ ಪ್ಯಾಟರ್ನ್, ಸೇಮ್ ಸ್ಟೈಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೇಮ್ 3D ಅನಿಮೇಷನ್ ಅಲ್ಲೇ ಇರುತ್ತೆ. ಅಂಡ್ ಆನೆಸ್ಟ್ಲಿ ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಕಾಯ್ತಿದ್ದೀನಿ. ಅಂಡ್ ಆನೆಸ್ಟ್ ಆಗಿ ಹೇಳೋಕೆ ಅಷ್ಟೊಂದೇನಿಲ್ಲ ಮಾತಾಡಕ್ಕೆ ಇದ್ರ ಬಗ್ಗೆ, ಬಿಕಾಸ್ ಜಸ್ಟ್ ಮೋಷನ್ ಪೋಸ್ಟರ್ ಇದು. ಅಂಡ್ ಇದರಿಂದ ನಾನು ಜಡ್ಜ್ ಮಾಡಕ್ ಹೋಗಲ್ಲ. ಒಂದು ರಿಕ್ವೆಸ್ಟ್ ಪರಶುರಾಮ್ ಟೀಮ್ಗೆ, ಸರಿ ಮಹಾ ಅವತಾರ್ ನರಸಿಂಹದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ಒಂದ್ ಸ್ವಲ್ಪ ಫೇಕ್ ಅನ್ಸಕ್ ಸ್ಟಾರ್ಟ್ ಆಯ್ತು. ಅಂಡ್ ಲೈಕ್ ಕಣ್ಣಲ್ಲಿ ಅಥವಾ ಅನಿಮೇಷನ್ ಸ್ವಲ್ಪ ವೀಕ್ ಇತ್ತು ಅಲ್ಲಿ ಹೇಳ್ಬೇಕಂದ್ರೆ. ಅಂಡ್ ಆನೆಸ್ಟ್ ವಿಜುವಲ್ಸ್ ಚೆನ್ನಾಗಿತ್ತು. ಎಲ್ಲೋ ಒಂದ್ ಕಡೆ ಅದು ಫೇಕ್ ಅದು ಫೀಲ್ ಆಗುತ್ತೆ. ಅಂಡ್ ಒಂದೊಂದ್ ಕಡೆ ತುಂಬಾ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ, ಒಂದೊಂದ್ ಕಡೆ ಸಿಕ್ಕಾಪಟ್ಟೆ ಇದೇನಿದು ಹಿಂಗಿದೆ ಅನ್ಸ್ಬಿಡುತ್ತೆ. ಅಂಡ್ ಕಣ್ಣಾಗಿಲ್ಲ ಅಥವಾ ಕೈ ಆಗಿರ್ಲಿ ಸಿಕ್ಕಾಪಟ್ಟೆ ಮೂಮೆಂಟ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇಂಟೈರ್ ಪಿಕ್ಚರ್ ಡಿಸ್ಟರ್ಬ್ ಆಗುತ್ತೆ. ಅಂಡ್ ಅದು ಇಂಟೈರ್ ಮೂವಿ ಕೂಡ ಹಂಗೆ ಇರುತ್ತೆ, ಅದು ಈ ಮಿಸ್ಟೇಕ್ಸ್ ಎಲ್ಲ. ಸೊ ಅದನ್ನ ಪ್ಲೀಸ್ ಅದೇನಾದ್ರು ಆಕ್ಚುಲಿ ತುಂಬಾ ಯಾರು 3D ದಲ್ಲಿ ಇದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಜಸ್ಟ್ ಅದನ್ನೆಲ್ಲ ಈ ಸಲ ನೋಡ್ಕೊಂಡ್ರಿ. ಬಿಕಾಸ್ ಯಾಕಂದ್ರೆ ನನಗೆ ಅದು ಸಿಕ್ಕಾಪಟ್ಟೆ ನೋಟಿಸ್ ಆಯ್ತು. ಎಷ್ಟು ಅರೌಂಡ್ 1 ಸರಿ 2 ಸರಿ ಸಿಕ್ಕಾಪಟ್ಟೆ ಸೀನ್ಸ್ ಎಲ್ಲ ಬರ್ತಾನೆ ಇತ್ತು. ಅಂಡ್ ಡೆಫಿನೆಟ್ಲಿ ಹೇಳ್ಬೇಕಾದ್ರೆ ಈ ಸರಿ ಬಜೆಟ್ ಕೂಡ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ಅದ್ರಲ್ಲಿ ಫಿಕ್ಸ್ ಮಾಡ್ತಾ ಅನ್ಕೊಂಡಿದ್ದೀನಿ. ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ನಾನು ಇವಾಗ ಇದು ನೋಡ್ಬಿಟ್ಟು. ಅಂಡ್ ಇನ್ನೇನು ಟ್ರೈಲರ್ ಬರ್ಬೋದೇನೋ, ಯಾವಾಗ ಬರೋದು ಗೊತ್ತಿಲ್ಲ. ಬಂದಾಗ ಡೆಫಿನೆಟ್ಲಿ ರಿವ್ಯೂ ಮಾಡ್ತೀನಿ. ರಿವ್ಯೂ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನೇ ಇರಲಿ. ಪ್ರತಿಯೊಂದು ಅಪ್ಡೇಟ್ಸ್, ನ್ಯೂಸ್, ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಶನ್ ಬೇಕಾದ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತೆ ಸಿಗ್ತಾನೆ ಇದೇ ತರ ವಿಡಿಯೋದಲ್ಲಿ. ಅನ್ನೋ ಗಂಟ ಕ್ರೇಜಿ ಮಾಡ್ತಾ ಇರ್ರಿ.